ನೇಚರ್ ಸ್ಟುಡಿಯೋಗೆ ಸ್ವಾಗತ. ನಾನು ನವ್ಯ ಯನಕಟ್ಟೆ. ಸೋಷಿಯಲ್ ಮೀಡಿಯಾ ಅನ್ನೋ ದುನಿಯಾದಲ್ಲಿ ರಾತ್ರಿ ಹಗಲಾಗುವಷ್ಟರಲ್ಲಿ ಯಾರು ಬೇಕಾದ್ರೂ ಸೂಪರ್ ಸ್ಟಾರ್ ಆಗ್ತಾರೆ, ಹಾಗೆ ಸಾಕಷ್ಟು ಜನ ಟ್ರೋಲ್ ಕೂಡ ಆಗ್ತಾರೆ. ಯಾರಲ್ಲಿ ಒಳ್ಳೆಯ ಪ್ರತಿಭೆ ಇದೆ ಅವರಿಗೆ ಸೋಷಿಯಲ್ ಮೀಡಿಯಾ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅವರ ಪ್ರತಿಭೆಯನ್ನ ಅನಾವರಣ ಮಾಡೋದಕ್ಕೆ. ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಪ್ರತಿಭೆಗಳ ಮೂಲಕ ಗುರುತಿಸಿಕೊಂಡಂತಹ ಸಾಕಷ್ಟು ಜನ ಪ್ರತಿಭಾನ್ವಿತರಿದ್ದಾರೆ. ಅದೇ ರೀತಿ ನಮ್ಮ ಕರಾವಳಿಯಲ್ಲಿ ತಮ್ಮ ಟ್ಯಾಲೆಂಟ್ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಸದ್ ಮಾಡ್ತಾ ಇರುವಂತಹ ನಮ್ಮ ಕರಾವಳಿಯ ಮಾಲಿನ್ಯಕ್ಕ ಅಕ್ಷತಾ ಕೀರ್ತನ್ ರೈ ಅಡ್ಕಸ್ಥಳ ಇವತ್ತು ನಮ್ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅಕ್ಷತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ತುಂಬಾ ದಿನದಿಂದ ನಾನು ಕಾದು ಕೂತು ಮಾಡ್ತಾ ಇರುವಂತಹ ಸಂದರ್ಶನ ಸಾಕಷ್ಟು ಸಲ ಪ್ಲಾನ್ ಆಗಿ ಅದ್ ಮುಂದಕ್ಕೆ ಹೋಗಿ ಕೊನೆಗೂ ಅಕ್ಷತಾ ಸಿಕ್ತದ್ರು. ಸೊ ಅಕ್ಷತಾ, ಎಲ್ರಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಕ್ಷತಾ ರೈ ಪರಿಚಯ ಇದ್ದಾರೆ. ಸೊ ಅಕ್ಷತಾ ರೈಯನ್ನ ರೀಲ್ ಅಲ್ಲಿ ಜನ ನೋಡಿದ್ದಾರೆ, ಆದ್ರೆ ಅಕ್ಷತಾ ರೈ ಹಿನ್ನೆಲೆ ಏನು, ಅಕ್ಷತಾ ಬ್ಯಾಕ್ ಗ್ರೌಂಡ್ ಏನು ಓದಿದ್ದಾರೆ ಅಕ್ಷತಾ? ಅದೇ ನೀವ್ ಹೇಳಿದ್ರಲ್ಲ ಅಕ್ಷತಾ ಕೀರ್ತನ್ ರೈ ಅಡ್ಕಸ್ಥಳ ಅಂತ. ಈಗ ಸದ್ಯಕ್ಕೆ ನಾನು ಮ್ಯಾರಿಡ್ ಟು ಕೀರ್ತನ್. ನಂದು ಹೋಮ್ ಟೌನ್ ಅಡ್ಕಸ್ಥಳ ಅಂತ ಒಂದು ಗಡಿನಾಡ ಕರ್ನಾಟಕದ ಒಂದು ಚಿಕ್ಕ ಪ್ರದೇಶ. ನಂಗೆ ಒಂದು 5 ವರ್ಷದ ಹಿಂದೆ ಮದುವೆ ಆಯ್ತು. ಈಗ ಒಂದು 1.5 ವರ್ಷದ ಮಗಳಿದ್ದಾಳೆ ಗಾರ್ಗಿ ಅಂತ. ಮತ್ತೆ ನಾನು ಓದಿದ್ದು BSc ಬಯೋಟೆಕ್ನಾಲಜಿ, ವರ್ಕ್ ಮಾಡ್ತಾ ಇದ್ದೆ. ಈಗ ಮಗುವಾದ ನಂತರ ಈಗ ಆರ್ಟಿಸ್ಟ್ ಅಂತ ಹೇಳ್ಕೊಳ್ಳಿಕ್ ಆಗೋದಿಲ್ಲ. ಇಲ್ಲ, ನಾವು ನೋಡಿದೀವಿ ನಿಮ್ಮ ಟ್ಯಾಲೆಂಟ್ ಎಲ್ಲ ನೋಡಿದೀವಿ. ಒಳ್ಳೊಳ್ಳೆ ಶಾರ್ಟ್ ಮೂವಿಗಳಲ್ಲಿ ಕಾಣಿಸ್ಕೊಂಡಿದ್ದೀವಿ. ಗಣಿತ ಮಾಸ್ಟರ್ ಮೂವಿ ಸಿಕ್ಕಾಪಟ್ಟೆ ಹೆಸರು ತಂದ್ಕೊಡ್ತು ನಂಗೆ. ಎಲ್ರು ಕೂಡ ಈಗ ಟೀಚರ್, ಎಲ್ಲಿ ಹೋದ್ರು ಕೂಡ ಇಲ್ವಾ ಟೀಚರ್, ನೀವು ನಿಜವಾಗ್ಲೂ ಟೀಚರ್ ಅಂತ ಕೇಳ್ತಿದ್ದಾರೆ. ಮತ್ತೆ ಯಾರೋ ನಮ್ದು ಆನಿವರ್ಸರಿಗೆ ಒಬ್ರು ಆಯ್ತಾ, ಇದು ಬೇಕು ಅಂತಲೇ ನಮ್ಮ ಫೋಟೋ ಇಬ್ರದ್ದು, ನಂದು ಕೀರ್ತನ್ ಫೋಟೋ ಹಾಕಿ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಟೀಚರ್ ಮತ್ತು ಮಾಸ್ಟರ್ ಅಂತ ಹಾಕಿದ್ರು. ಅಷ್ಟು ಅವ್ರಿಗೆ ಇಷ್ಟ ಆಗಿದೆ ಇದು ಅಂತ. ಸೊ ಅಕ್ಷತಾ ವರ್ಕ್ ಮಾಡ್ತಾ ಇದ್ರಿ ಒಂದು ಕಂಪನಿಯಲ್ಲಿ. ರೀಲ್ ಸ್ಟಾರ್ ಹೇಗಾದ್ದು, ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಕ್ರಿಯೇಟರ್ ಹೆಂಗಾದ್ದು ಅಂತ? ಅಂದ್ರೆ ಈಗ ನಾನು ಯಾವ್ದಕ್ಕೂ ಒಂದು ಪರ್ಟಿಕ್ಯುಲರ್ ಅಂತ ನಾನು ಯಾವತ್ತೂ ಇರ್ಲಿಲ್ಲ ಆಯ್ತಾ. ಈಗ ಹೇಳ್ತಾರಲ್ಲ ಎಲ್ಲ ಆಯ್ತು ಇವಳಿಗೆ ಇದೊಂದು ಆ ಕೆಟಗರಿ ನಾನು ಆಯ್ತಾ. ಟ್ರೈ ಮಾಡೋದು, ಏನಾದ್ರು ಮಾಡುದು, ಅದಾಗ್ಲಿಲ್ಲ ಅಂದ್ರೆ ಇದು ಹಾಗೆ. ನಾನು ಚಿಕ್ಕನಿಂದಲೂ ನನ್ನ ಅಪ್ಪ ಆರ್ಮಿ. ಸೊ ಚಿಕ್ಕನಿಂದಲೂ ನಾನು ಏನ್ ಅನ್ಕೊಳ್ತಿದ್ದೆ ಅಂತ ಹೇಳಿ ನಾನು ಆರ್ಮಿ ಆಫೀಸರ್ ಆಗ್ಬೇಕು ಅಂತ. ಆದ್ರೆ ಅಪ್ಪ ಮನೆಗೆ ಅದಿಷ್ಟ ಇರಲಿಲ್ಲ. ಅಪ್ಪ ಬೈತಿದ್ರು ನಾನೊಬ್ಬ ಸೇರಿದ್ರೆ ಸಾಕು. ಅಂದ್ರೆ ಅಪ್ಪ 39 years ಟೋಟಲ್ 39 ವರ್ಷ ಅವ್ರದ್ದು ಜೀವನದ ಅರ್ಧ ಭಾಗಕ್ಕಿಂತ ಹೆಚ್ಚು ದೇಶ ಸೇವೆಯಲ್ಲೇ ಇದ್ರು. ಸೊ ದೇಶ ಸೇವೆ ಮಾಡಬಾರ್ದು ಅಂತಲ್ಲ, ಬಟ್ ಫ್ಯಾಮಿಲಿಯಿಂದ ದೂರ ಇರ್ತೇವೆ, ರಿಸ್ಕ್ ಸ್ವಲ್ಪ ಅದು ಇದು. ಯಾರಾದ್ರೂ ಕೂಡ ಒಬ್ರು ಅಪ್ಪ ಒಂದ್ ಜಾಬ್ ಮಾಡಿದ್ರೆ ಅವ್ರ ಮಕ್ಕಳಿಗೆ ಬೇಡ ಅಂತಲೇ ಹೇಳ್ತಾರೆ. ಹೌದು. ಸೊ ಹಾಗೆ ಬೇಡ IAS ಆಫೀಸರ್ ಆಗು ಅಂತ ಅದೊಂದು ಸ್ಟಾರ್ಟ್ ಆಗಿತ್ತು ತಲೆಯಲ್ಲಿ. ಅದೇ ಇತ್ತು. ಡಿಗ್ರಿ ಆದ ನಂತರ ನಾನು MSc ಕೂಡ ಮಾಡಲಿಲ್ಲ. ನಂಗೆ ಒಳ್ಳೆ ಇದು, ನಾನು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅಂಡರಲ್ಲಿ ಓದಿದ್ದು. ಒಳ್ಳೆ ರ್ಯಾಂಕ್ ಹಾಗೆಲ್ಲ ಬಂದಿತ್ತು, ಬಟ್ ನಾನು ಅದು ಕಂಟಿನ್ಯೂ ಮಾಡಲಿಲ್ಲ. ನಾನು UPSC ಎಕ್ಸಾಮ್ ಮಾಡಬೇಕು ಅಂತ ಹೇಳಿ ಆ ಕೋಚಿಂಗ್ ತಗೊಂಡೆ 1 ವರ್ಷ. ಅದು ಸೆಟ್ ಆಗಲಿಲ್ಲ, ಮತ್ತೆ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಟೈಮಲ್ಲಿ ಕೆಲವು ಫ್ಯಾಮಿಲಿ ಸನ್ನಿವೇಶ ಅದೆಲ್ಲ ಆಗಿ ಅಮ್ಮನ ಹುಷಾರಿರಲಿಲ್ಲ ಅಂತ ಹೇಳಿ ನಾನು ಊರಿಗೆ ಹೋಗಿದ್ದೆ. ಆ ಟೈಮ್ ಕೋವಿಡ್ ಬಂತು, ಮತ್ತೆ ಸ್ಟಾರ್ಟ್ ಆಯ್ತು, ಏಜ್ ಆಯ್ತು, ಮದುವೆ ಆಗು ಹಾಗೆ ಹೀಗೆ ಅಂತೆಲ್ಲ ಥಿಂಕ್ ಮಾಡಿ ಲಾಸ್ಟಿಗೆ ಮದ್ವೆಗೆ ಒಪ್ಪಿಕೊಂಡೆ. ಸೊ ಒಳ್ಳೆ ಹುಡುಗ ಸಿಕ್ಕಿದ್ರು. ಅರೇಂಜ್ ಮ್ಯಾರೇಜ್. ಅದಾದ ನಂತರ ಅದು ಕೇಳ್ತಾರೆ, ಎಲ್ಲ ಕೇಳ್ತಾರೆ, ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಆಯ್ತಾ. ಅದಾದ ನಂತರ ಏನಾದ್ರು ಮಾಡ್ಬೇಕು ಅಂತ ಅನಿಸ್ತಿತ್ತು. ನನ್ನ ಹಸ್ಬೆಂಡಿಗೆ ನಾನು ವರ್ಕಿಗೆ ಹೋಗೋದು ಇಷ್ಟ ಇಲ್ಲ ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ನಾನು ಒಂದ್ ತಾಳ್ಮೆಯಿಂದ ಯಾವ್ದನ್ನು ಸ್ವೀಕರಿಸಲ್ಲ. ಮತ್ತೆ ಯಾರಾದ್ರೂ ಏನಾದ್ರು ಹೇಳಿದ್ರೆ ತುಂಬಾ ಕೋಪ ಬರ್ತದೆ, ಮತ್ತೆ ಕಣ್ಣಲ್ಲಿ ನೀರ್ ಬರ್ತದೆ. ಅವ್ರಿಗೆ ಅನುಭವ ಗೊತ್ತು, ಮತ್ತೆ ಅವ್ರಿಗೆ ನನಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗದೆ ನಾನು ತುಂಬಾ ಮೆಂಟಲ್ ವೀಕ್ ಆಗ್ತೇನೆ ಅಂತ. ಸೊ ನೀನ್ ಏನ್ ಬೇಕು ಅದು ಮಾಡು, ಬಟ್ ಸ್ವಲ್ಪ ಕಾರ್ಪೊರೇಟ್ ಲೈಫ್ಗೆ ಹೋಗ್ಬೇಕಾದ್ರೆ ನೋಡಿಕೊ ಅಂತ ಹೇಳ್ತು. ಸೊ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಫ್ಲಿಪ್ಕಾರ್ಟ್ ಅಲ್ಲಿ. ಮಾಡಿದೆ. ಅಂದ್ರೆ ನನ್ನ ನೇಬರ್ ಅಂಕಲ್, ಒಬ್ರು ಮಾರ್ವಾಡಿ ಅಂಕಲ್ ಇದ್ರೆ ಆಯ್ತಾ, ಅವರು ದೇ ಆರ್ ಇಂಟು ದಟ್ ಬಿಸ್ನೆಸ್ ಅಲ್ವಾ. ಸೊ ಅವ್ರು ಹೇಳ್ಕೊಟ್ರು, ಫ್ಲಿಪ್ಕಾರ್ಟ್ ಅಲ್ಲಿ ಹ್ಯಾಂಡ್ಲೂಮ್ಸ್ ಎಲ್ಲ ಸೇಲ್ ಮಾಡ್ತಾ ಇದ್ವಿ. ಸೊ ಒಳ್ಳೆ ನಂದು ಗೋಲ್ಡ್ ಸೆಲ್ಲರ್, ಪ್ಲಾಟಿನಮ್ ಸೆಲ್ಲರ್ ಅಂತೆಲ್ಲ ಅವಾರ್ಡ್ ಎಲ್ಲ ಬರ್ತಿತ್ತು. ಸೊ ಅದು 1.5 ವರ್ಷ ಮಾಡಿದೆ. ಅಲ್ಲಿ ಏನ್ ಮಿಸ್ ಆಯ್ತೋ ಏನ್ ಗೊತ್ತಿಲ್ಲ. ಸೊ ನಂದು ಡೌನ್ ಆಗ್ತಾ ಬಂತು. ನನಗೆ ಆರ್ಡರ್ಸ್ ತುಂಬಾ ಬರ್ತಿತ್ತು, ಬಟ್ ಫೇಕ್ ಆರ್ಡರ್ಸ್ ಬರ್ತಿತ್ತು. ಸೊ ಅದ್ ನಿಲ್ಸಿದೆ. ಅದಾದ ನಂತರ ನಾನು ಹೆಲ್ತ್ ಕ್ಲಬ್ ಜಾಯಿನ್ ಆದೆ. ಅಲ್ಲಿ ಕೂಡ ನಾನು ನಾನು ಈಗಲೂ ಇದ್ದೇನೆ. ಅಲ್ಲೂ ನಾನು ಕಂಪ್ಲೀಟ್ ಆಗಿ ತೊಡಗಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ನೆಕ್ಸ್ಟ್
ಮದ್ವೆಯಾಗಿ ವರ್ಷಗಳಾಯ್ತಲ್ಲ, ಸ್ಟಾರ್ಟ್ ಮಾಡ್ತಾರೆ ಒಂದೇ ಯಾವಾಗ question. ಮಗು ಯಾವಾಗ ಮಗು ಯಾವಾಗ ಅಂತ. ಮತ್ತೆ ನನ್ನ ಅಪ್ಪನಿಗೆ ಯಾವ್ದೊಂದು ಕಂಡೀಷನ್ ಹಾಕಿ ಆಯ್ತು ಮಗು ಆಯ್ತು ಮಾಡ್ಕೊಡು ಅಂತ ಹೇಳಿ, ನಾನು 4ನೇ ವರ್ಷದಲ್ಲಿ 3ನೇ ವರ್ಷ ಎಂಡ್ ಆಗ್ಬೇಕಾದ್ರೆ ಮಗು ಮಾಡ್ಕೊಂಡೆ. ಸೊ 4ನೇ ವರ್ಷದಲ್ಲಿ ಮಗು ಬಂದು ಮತ್ತೆ ಗೊತ್ತಲ್ಲ Life ಮಗು full change ಚೇಂಜ್ ಆಯ್ತು. ಆಯ್ತು. ಫುಲ್ ಇದು ಅವಳ ಮೇಲೆನೆ ಎಲ್ಲ ಕಾನ್ಸಂಟ್ರೇಷನ್ ಎಲ್ಲ ಕಂಟ್ರೋಲ್ ಅವ್ರ ಅವ್ರ ಕೈ ಕೈ ನಮ್ದೆಲ್ಲ. ನಾನ್ ಮೊದಲು ಕೀರ್ತನ್ ಕಂಟ್ರೋಲ್ ಮಾಡ್ತಿದ್ದೆ, ಈಗ ನನ್ನ ಅವಳು ಕಂಟ್ರೋಲ್ ಮಾಡ್ತಿದ್ದಾಳೆ. ಸೊ ಈಗ ಲೈಫ್ ಚೇಂಜ್ ಆಯ್ತು. ಓಕೆ. ಇವಾಗ ಒಂದು ರೀಲ್ಸ್ ಮಾಡ್ಬೇಕು ಅಂತ ಯಾವಾಗ ಅನಿಸ್ತು, ಯಾವಾಗದಿಂದ, ಹೆಂಗೆ ಆ ಸಿಚುವೇಶನ್ ಹೆಂಗೆ ಕ್ರಿಯೇಟ್ ಆಯ್ತು, ಹಾ. ಅಥವಾ ಫಸ್ಟ್ ರೀಲ್ ಯಾವ್ದು ಮಾಡಿದ್ರಿ ಅಂತ? ಕರೆಕ್ಟ್. ಅಂದ್ರೆ ಈಗ ನನ್ ರೀಲ್ಸ್, ಈಗ ನೀವೇನ್ ನನ್ನ ಗುರುತಿಸ್ತಿದೀಯೋ, ನಾನು ಈ ರೀಲ್ಸ್ ಮಾಡಿದ್ದು ಇತ್ತೀಚೆಗೆ. ಬಟ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ ಇದ್ದೆ ಆಯ್ತಾ. ಎಲ್ಲರ ಹತ್ರ ಒಂದು ಇರ್ತದಲ್ವಾ, ಬ್ಯಾಂಕ್ ಅಕೌಂಟ್ ಇದ್ದ ಹಾಗೆ ಹೌದು. ಇದೊಂದು ಅಕೌಂಟ್ ಇರ್ತದಲ್ಲ. ಒಂದು 4-5 ವರ್ಷ ಆಯ್ತು ಅನ್ಸುತ್ತೆ, 5-6 ವರ್ಷಗಳಾಯ್ತು. ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತ ಉಂಟು. ರೀಲ್ಸ್ ನಾನು ಮಾಡ್ತಾ ಇದ್ವಿ, ಅಂದ್ರೆ ಕಸಿನ್ಸ್ ಜೊತೆ ಸೇರಿ ಡ್ಯಾನ್ಸ್ ಮಾಡೋದು ಅಂತ ಇಂಥದ್ದೆಲ್ಲ ಮಾಡ್ತಾ ಇದ್ದೆವು. ಅದು ನಮ್ಮ ಹ್ಯಾಪಿನೆಸ್ ಅನ್ನು ತೋರಿಸ್ಕೊಳ್ಳಿಕ್ಕೆ ಆ ಉದ್ದೇಶದಿಂದ ಹಾಕಿದಷ್ಟೇ. ಮತ್ತೆ ನಾನು ಹ್ಯಾಪಿ ಆಗಿದ್ದೇನೆ ಆ ಟೀನೇಜ್ ಟೈಮಲ್ಲಿ ಅದಲ್ವಾ ಇದ್ದಿದ್ದು. ಸೊ ಹಾಗೆ ಹಾಕ್ತಾ ಇದ್ದೆ. ಬಟ್ ಲಾಸ್ಟ್ ಇಯರ್ ನಂದು ಲೈಫಲ್ಲಿ ಕೆಲವು ಚೇಂಜಸ್ ತುಂಬಾ ಆಯ್ತು. ಆ ಟೈಮಲ್ಲಿ ನಾನು ಡಿಪ್ರೆಷನ್ ಹೋಗ್ತಾ ಇದ್ದ ಸಂದರ್ಭದಲ್ಲಿ ನನ್ನ ನಾನೇ ಹೊರಗಡೆ ಕರ್ಕೊಳ್ಳಿಕ್ಕೆ ನಾನೇ ಕಂಡ್ಕೊಂಡ ದಾರಿ ಕಾಂಟೆಂಟ್ ಕ್ರಿಯೇಷನ್. ಸೊ ನಾನು ಫಸ್ಟ್ ಮಾಡಿದ್ದು ಆಗಸ್ಟ್ ಸೆಪ್ಟೆಂಬರ್ ಇನ್ ಬಿಟ್ವೀನ್, ಕರೆಕ್ಟ್ ಡೇಟ್ ಅದೆಲ್ಲ ನೆನಪಿಲ್ಲ. Okay. ಆ ಟೈಮಲ್ಲಿ ಮಾಡಿದ್ದು ಕಾಂಟೆಂಟ್ ಅಂತ. ಕಾಂಟೆಂಟ್ ಕ್ರಿಯೇಷನ್ ಕೂಡ ನಮ್ಮ ಲೈಫ್ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ, ಅಥವಾ ನಾವು ಯಾವಾಗ್ಲೂ ಸೋತ್ ಹೋದಾಗ ನಮ್ಗೊಂದು ಬಲ ತುಂಬುತ್ತೆ. ನಾವು ಹೇಗೆ ಬಳಸ್ಕೊಳ್ತೀವಿ ಅನ್ನೋದು, ಯಾವುದೇ ಪ್ಲಾಟ್ಫಾರ್ಮ್ ಇರ್ಬೋದು, ಅದನ್ನ ಯಾವ ರೀತಿಯಲ್ಲಿ ಬಳಸ್ಕೊಳ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ನೀವು ಹೇಳಿದ್ರಿ ಲೈಫ್ ಅಲ್ಲಿ ತುಂಬಾ ಕುಗ್ಗಿ ಹೋಗಿದ್ದಂತ ಸಂದರ್ಭದಲ್ಲಿ ಇದು ನಂಗೊಂದು ಒಳ್ಳೆ ಅವಕಾಶ ತರ ಆಯ್ತು ಅಂತ. ಸೊ ಫಸ್ಟ್ ರೀಲ್ ಇದ್ದು ರಿಯಾಕ್ಷನ್ಸ್ ಹೆಂಗಿತ್ತು? ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಆಯ್ತಾ. ನಂಗೆ ಆಗೊಂದು 1,500 ಫಾಲೋವರ್ಸ್ ಇದ್ರು ಅನ್ಸುತ್ತೆ, ಮೇ ಬಿ, ಅಥವಾ 2,000, ಗೊತ್ತಿಲ್ಲ ಕರೆಕ್ಟ್ ಆಗಿ ನೆನಪಿಲ್ಲ. ನಾನು ಆ ಒಂದು ರೀಲ್ಸ್ ಆ ಒಂದು ಪರ್ಟಿಕ್ಯುಲರ್ ರೀಲ್ ಮಾಡ್ಬೇಕು ಅಂತ ನಂಗೆ 1 ತಿಂಗಳಿಂದ ತಲೆಗಿತ್ತು. ಅದ್ಯಾಕಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ, ನಾನು ತುಂಬಾ ಡಿಪ್ರೆಷನ್ ಆಗಿದ್ದೆ, ಮತ್ತೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅದು ಇದೆಲ್ಲ ಇತ್ತು. ಸೊ ನಂಗೆ ನಾನು ಹೇಳ್ತಿದ್ದೆ ನನ್ನ ಅಮ್ಮನ ಹತ್ರ, ಕೀರ್ತನ ಹತ್ರ, ನಂಗೊಂದು ರೀಲ್ ಮಾಡ್ಬೇಕು, ಅಮ್ಮ ನಿಮ್ಗೆ ನೈಟಿ ಕೊಡ್ಬೇಕು ಅಂತ ಆಯ್ತಾ. ಈಗ ನೀವಲ್ಲಿ ಯೂಸ್ ಮಾಡೋ ನೈಟ್ ಎಲ್ಲ ಅಮ್ಮಂದೆ? ಎಲ್ಲ ಅಮ್ಮಂದು ಆಯ್ತಾ. ನೈಟಿ ಅಮ್ಮಂದು, ಸ್ಟಿಕ್ಕರ್ ಅಮ್ಮಂದು, ಸೀರೆ ಅಮ್ಮಂದು, ಕೈಗೆ ಹಾಕೊಳ್ಳೋ ಬಳೆಗಳು ಅಮ್ಮಂದು, ಪಿನ್ ಹಾಕೊಳ್ತೀನಲ್ಲ ಅದು ಅಮ್ಮಂದು. ತುಂಬಾ ಜನ ನಿಮ್ಗೆ ಕಮೆಂಟ್ ಕ್ಯಾರೆಕ್ಟರ್ ಅಲ್ಲಿ ಹೋಗ್ತೇನೆ. ಸೊ ಯಾವಾಗ್ಲೂ ಹೇಳ್ತಿದ್ದೆ ನಾನು ಕಾಂಟೆಂಟ್ ಮಾಡ್ಬೇಕು ಅಂತ. ಸೊ ಒಂದ್ ದಿವಸ ಸೆಲೆಕ್ಟ್ ಮಾಡಿ ಸಡನ್ ಆಗಿ ಇವತ್ತು ಮಾಡ್ತೇನೆ ಅಂತ ಹೇಳಿ ಮಾಡಿದೆ. ಅದು ರಾತ್ರಿಯಿಂದ ಬೆಳಿಗ್ಗೆವರೆಗೆ 1.5 ಲಕ್ಷ ಓಡ್ತಾ ಇತ್ತು. 1.5 ಲಕ್ಷ ಸಮಥಿಂಗ್ ಹಾಗೇನೋ ಓಡಿತು. ನಾನು ಯಾವಾಗ್ಲೂ ಮ್ಯಾಕ್ಸಿಮಮ್ 10,000 18,000 ಓಡ್ತಿತ್ತಾಯ್ತಾ. ಅದಕ್ಕಿಂತ ಮೊದಲು ಸುಮ್ಮನೆ ಇದು ಮಾಡ್ತಾ ಇದ್ದೆ ಅಂತ. ನನಗೆ ನನ್ನ ಮಗಳಿಗೆ ಅವಳದು ಬೇಬಿ ಫೇಸ್ ಹೇಗಿತ್ತು, ಅವಳ ಜರ್ನಿ ಹೇಗಿತ್ತು ತೋರಿಸ್ಬೇಕು ಅಂತ ಫಾರಿನ್ ಮಾಮ್ಗಳೆಲ್ಲ ಮಾಡ್ತಾರಲ್ಲ. ಸೊ ಅದು ಕಾಂಟೆಂಟ್ ಮಾಡುವ ಅಂತ ಮಾಡ್ತಾ ಇದ್ದೆ, ಅವಳಿಗೆ ತೋರಿಸ್ಲಿಕ್ಕೋಸ್ಕರ. ಅದ್ರಲ್ಲಿ ನಂದು 15,000 20,000 ಅಷ್ಟೇ ಓಡ್ತಿತ್ತು ಆಯ್ತಾ. ಅವಳ ಮುಖ ನೋಡಿ ಮೇ ಬಿ ಇದು ಓಡ್ತಿತ್ತು ಅನ್ಸುತ್ತೆ. ಇದು ಮಾತ್ರ ಅಷ್ಟು ಲಕ್ಷ ಓಡ್ಬೇಕಾದ್ರೆ ನಂಗಾಯ್ತು, ಏನೋ ಆಗ್ಬಹುದು, ಇದು ಜನರಿಗೆ, ಅಂದ್ರೆ ಎಲ್ಲ ಜನರು ಇಲ್ವಾ, ಇದು ನಂಗೆ ಕನೆಕ್ಟ್ ಆಗ್ತಿದೆ, ನನ್ ಮನೇಲಿ ಹೀಗಾಗಿದೆ, ನಮ್ಮ ಪಕ್ಕದ ಮನೇಲಿ ಹೀಗಾಗಿದೆ ಅಂತ ಹೇಳ್ಬೇಕು. ನಂಗಾಯ್ತು ಎಲ್ರಿಗೂ ಇದೇ ಬೇಕಾಗಿರೋದು ಅಂತ ಆಯ್ತು. ಸೊ ಅದನ್ನ ಖುಷಿ ತಂತು. ಇವಾಗ ಫಸ್ಟ್ ರೀಲ್ ಅದು ಒಳ್ಳೆ ಓಡ್ತು, ಆಮೇಲೆ ಅದನ್ನೇ ಸ್ಟಾರ್ಟ್ ಮಾಡಕ್ಕೆ ಅಂದ್ರೆ ಇದು ನಂಗೆ ಅದೊಂದು ಹುಚ್ಚಿಡಿತೆ ನೋಡಿ. ಒಂದು ಚಾಕ್ಲೇಟ್ ಇಷ್ಟು ದೊಡ್ಡದಿದ್ದಾಗ 1 ಪೀಸ್ ತಿಂದಾಗ ಹಾಗೆ ನಂಗೆ ಆಯ್ತಾ. ಬಟ್ ಅಮ್ಮನಿಗೆ ನಾನು ಕಾಮೆಂಟ್ ಎಲ್ಲ ಓದಿ ತೋರಿಸ್ತಿದ್ದೆ ಅಮ್ಮನಿಗೆ, ಹೀಗೆ ಹೇಳ್ತಿದ್ದಾರೆ ಅಂತೆಲ್ಲ. ಅಮ್ಮನಿಗೆ ಭಯ, ಅಂದ್ರೆ ಏನಾದ್ರು ಬೈದ್ರೆ ಯಾರಾದ್ರೂ ಆ 4 ಜನ ಹೇಳ್ತಾರೆ ಅಂತ ಅಮ್ಮನಿಗೆ ಭಯ. ಅವ್ರು ಅದನ್ನ ನಂಗೆ ತೋರಿಸ್ತಿರ್ಲಿಲ್ಲ, ಯಾಕಂತ ಹೇಳಿದ್ರೆ ಆ ತರ ಹೇಳಿ ನಾನು ಎದುರು ಹೇಳ್ತೇನೆ ಅಮ್ಮನ ಹತ್ರ ಆಯ್ತಾ. ಸೊ ಅವರಿಗೆ ಮದುವೆಯಿಂದ ಮುಂಚೆಲ್ಲ ಹೇಳ್ತಿದ್ರು, ಈಗ ಮದುವೆ ಆಗಿದ್ದಲ್ವಾ, ಅಮ್ಮ ಹೇಳ್ತಿರ್ಲಿಲ್ಲ ಮದುವೆ ಆದಂತ ಎಂತ ಬೇಕಾದ್ರೂ ಮಾಡೋದು ಅಂತ. ಸೊ ಅವ್ರಿಗೆ ಹೇಳ್ತಿರ್ಲಿಲ್ಲ. ಅದ್ ನಂಗೆ ತುಂಬಾ ದಿವಸ ಆದ ನಂತರ ಅಮ್ಮ ಹೇಳಿದ್ರು, ಹಾಗೆ ನಂಗೆ ವಿಷಯ ಗೊತ್ತು. ಮತ್ತೆ ವೆರಿ ನೆಕ್ಸ್ಟ್ ಡೇ ಬಹುಶಃ ಮಾಡಿದೆ ಅನ್ಸುತ್ತೆ ಇನ್ನೊಂದು ರೀಲ್ ಕೂಡ. ಸೊ ಅದೊಂದು ಹುಚ್ಚಿಡಿತು ನಂಗೆ, ಮಾಡುವ ಮತ್ತೆ ಖಾಲಿ ಕೂತ್ಕೊಂಡಿದ್ದೇನಲ್ವಾ, ತಲೆಯಲ್ಲಿ ಏನು ಬರ್ತಿದೆ, ಮಾಡುವ ಅಂತ ಆಯ್ತು. ಸೊ ಟೈಮ್ ಇದ್ದಾಗೆಲ್ಲ ಹಾಕ್ತಾ ಇದ್ದೆ. ಅದಕ್ಕೆ ಕೆಲವರು ಕಾಮೆಂಟ್ ಮಾಡಿ ಹೇಳ್ತಿದ್ರು ಪಾಪ, ಅಂದ್ರೆ ಮೇಡಮ್ ಒಂದೊಂದ್ ದಿವ್ಸ ಪ್ರತಿ ದಿವ್ಸ ಹಾಕ್ಬೇಡಿ, 1 ವಾರಕ್ಕೆ 2 ವಾರಕ್ಕೆ ಒಂದ್ಸಲ ಹಾಕಿ ಅಂತ.
ಬಟ್ ನಂಗೆ ಅಲ್ವಾ ನಂದೇನ್ ಗೊತ್ತಾ ಪಾಲಿಸಿ, ನಮಗೆ ಯಾವಾಗ ಏನ್ ತೋಚುತ್ತೆ ಹೌದು, ಅದಾದ್ಮೇಲೆ ಹೌದು, ಹೌದು, ಮಾಡ್ಬಿಡ್ಬೇಕು ಹೌದು. ಆಮೇಲೆ ಅಂತ. ಮತ್ತೆ ಮರ್ತು ಕೂಡ ಹೌದು, ಹೋಗುತ್ತೆ. ಹೌದು. ಹೌದು, ಮತ್ ನಂದು ಕಾಂಟೆಂಟ್ ಗೆ ಸ್ಕ್ರಿಪ್ಟ್ ಇರುದಿಲ್ಲ, ಹೌದು, ಹೌದು. ಆನ್ ಸ್ಪಾಟ್ ಪ್ರೀ ಮಾಡ್ತೀವಿ. ಪ್ರಿಪರೇಷನ್ ಏನು ಇರುದಿಲ್ಲ. ಸೊ ನಂಗೆ ಅದ್ ಮತ್ತೆ ಅದೇ ಸ್ಕ್ರಿಪ್ಟ್ ಬರ್ತ ತಲೆಯಲ್ಲಿ ಅಂತ ನಂಗೆ ಗೊತ್ತಿಲ್ಲ. ಅಲ್ಲಿ ಆ ಡೈಲಾಗ್ ಗಳೆಲ್ಲ ಬರ್ಬೇಕಲ್ಲ, ಅದ್ ಮರ್ತು ಹೋಗಲ್ವಾ? ಆ ಡೈಲಾಗ್ ಗಳೆಲ್ಲ ಆನ್ ದಿ ಸ್ಪಾಟೇ ಬರುತ್ತೆ. ನಾನು ಆ ಸಿಚುವೇಶನ್ ಅಲ್ಲಿ ಇರೋ ಕೆಲವು ಘಟನೆಗಳನ್ನ ನೆನಪು ಮಾಡಿಕೊಳ್ತೇನೆ. ಸೊ ಅವ್ರ ಅದೇ ತರ ಮಾತಾಡಿರ್ತಾರೆ, ಅದನ್ನೇ ಅಡಾಪ್ಟ್ ಅಂದ್ರೆ ಒಂದು ಮಾಡಿಕೊಂಡು ಪ್ರಾಕ್ಟೀಸ್ ಅಂತ ಏನು ಮಾಡಲ್ಲ, ಇಲ್ಲ. ಡೈರೆಕ್ಟ್. ಇವಾಗ ಎಲ್ರಿಗೊಂದು ಕುತೂಹಲ, ಯಾರು ರೀಲ್ ಶೂಟ್ ಮಾಡ್ತಾ ಇರ್ತಾರೆ, ಅವ್ರಿಗೆ ನಗು ಬರೋದಿಲ್ವಾ ನೀವು ಹೇಳುವಾಗ? ಈಗ ಮನೇಲಿ ಅಪ್ಪ ಅಮ್ಮ ಇರ್ತಾರೆ, ಇದು ನೀವು ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ನೀವು ಎಷ್ಟೇ ಕಾಂಟೆಂಟ್ ಕ್ರಿಯೇಟ್ ಮಾಡ್ಲಿ ಅಥವಾ ನಿಮ್ಮನ್ನ ಜನ ಎಷ್ಟೇ ಫಾಲೋ ಮಾಡ್ಲಿ, ಅದಕ್ಕಿಂತ ಮೇನ್ ಆಗಿ ನೀವು ಒಬ್ಬ ಅಮ್ಮ. ಹೌದು. ಚಿಕ್ಕ ಮಗುವಿನ ಅಮ್ಮ ಆಗುವಾಗ ನಂಗೆ ಗೊತ್ತಿದೆ ಅದು ಎಷ್ಟೆಲ್ಲ ಫೇಸ್ ಮಾಡ್ಬೇಕಾಗತ್ತೆ, ಎಷ್ಟು ನಾವೇನೋ ಮಾಡ್ಬೇಕಾದ್ರೆ ಮಕ್ಳು ಬಂದು ಅಡ್ಡ ಬರ್ತಾರೆ ಅಥವಾ ಏನಾದ್ರೂ ಒಂದು ಆಗತ್ತೆ ಸಿಚುವೇಶನ್. ಸೊ ಹೆಂಗೆ ಆ ರೀಲ್ ಅನ್ನೆಲ್ಲ ಶೂಟ್ ಮಾಡೋದು ಅಂತ? ಈಗ ಫಾರ್ ಎಕ್ಸಾಂಪಲ್ ಇವತ್ತೊಂದು ರೀಲ್ ಶೂಟ್ ಮಾಡಿದೆ, ಒಂದು 10 minutes ಮೊದಲು ನನಗೆ ತಲೆಗೆ ಬಂತು, ಅಮ್ಮ ನಾನು ಈಗ ಒಂದು ಮಾಡ್ಬೇಕು, ಶೂಟ್ ಮಾಡ್ಬೇಕು, ಇದು ಗಾರ್ಗಿನ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗಿ ಅಂತ ಹೇಳ್ತೇನೆ. ಆಯ್ತು, ಅಮ್ಮ ಒಪ್ಪಿಕೊಳ್ತಾರೆ. ಇದು ನಾನು ರಪ್ಪ ನೈಟಿ ಅದೆಲ್ಲ Get up ಕಾಸ್ಟ್ಯೂಮ್ ಚೇಂಜ್ ಬಂದಿದೆ, ಮಾಡಿಕೊಳ್ತೇನೆ. nighty ಅದೊಂದು 2 minutes ಸಾಕಾಗ್ತದೆ. ಮತ್ತೆ ಫೇಸಿಗೆ ಅಂತ ಹಾಕೊಳ್ಳಿಕ್ಕೆ ಅವಶ್ಯಕತೆ ಇಲ್ಲ. ಇದು ಅದು ಇಯರಿಂಗ್ಸ್ ಅದೆಲ್ಲ ಸ್ವಲ್ಪ ಏನಾದ್ರು ಚೇಂಜಸ್ ಇದ್ರೆ ಸ್ವಲ್ಪ ಲೇಟ್ ಆಗ್ತದೆ. ಹಾಕೊಂಡು ಹಾಕೊಳ್ಬೇಕಾದ್ರೆ ನಾನು ಇದು ಮಾಡಿ ಆಯ್ತು ಕೂತ್ಕೊಂಡು ಆ ಟೈಮಲ್ಲಿ ಶೂಟ್ ರೋಲಿಂಗ್ ಅಂತ ಆಗ್ತಾ ಇರ್ಬೇಕಾದ್ರೆ ಇಲ್ವಾ, ರೆಕಾರ್ಡ್ ಒತ್ತಿದ ಕೂಡಲೇ ಅಲ್ಲಿ ಅಮ್ಮ ಅಂತ ಕೇಳ್ತದೆ. ಡೈವರ್ಟ್ ಆಗುತ್ತೆ. ಡೈವರ್ಟ್ ಆಗ್ತದೆ. ಪ್ಲಸ್ ಎಷ್ಟೋ ಸಲ ಅವಳು ಹಾಗೆ ಕರಿತಾ ಇದ್ರು ಕೂಡ ನಾನು ಮಾಡಿದ್ದೇನೆ. ಅದು ನನ್ನಲ್ಲಿ ಎಂತ ಹೈ ಟೆಕ್ನಾಲಜಿ ಅಂತ ಇಲ್ಲ ಆಯ್ತಾ, ಮೈಕ್ ಅಂತ ನಾನು ಯೂಸ್ ಮಾಡುದಿಲ್ಲ, ನಾನು ಡೈರೆಕ್ಟ್ ಅದರಿಂದಲೇ ಇದು ಮಾಡ್ಕೊಳ್ಳೋದು. ಸೊ ಎಷ್ಟೊಂದು ಕಾಮೆಂಟ್ ಮಾಡಿದ್ದಾರೆ, ನಿಮ್ ಮಗು ಹೋಗ್ತಾ ಉಂಟು ಅಲ್ಲಿ ಹೋಗಿ ಅಂತ. ಅದು ಏನ್ ಗೊತ್ತಾ, ಕಮೆಂಟ್ಗಳು ನೀವು ಇವಾಗ ನಿಮ್ಮನ್ನ 75% ಜನ ಲೈಕ್ ಮಾಡಿದ್ರೆ 25% ಜನ ಇದು ಕಮೆಂಟ್ ಮಾಡ್ಲಿಕ್ಕೆ ಅಂತಲೇ ಇರ್ತಾರೆ. ಅಂದ್ರೆ ಎಲ್ರು ಕೂಡ ಒಂದು ರೀಲ್ ಇರ್ಬೋದು ಅಥವಾ ಯಾವುದೇ ವಸ್ತು ಇರ್ಬೋದು, ಅದನ್ನ ಒಂದಷ್ಟು ಜನ ಪಾಸಿಟಿವ್ ಆಗಿ ನೋಡಿದ್ರೆ ಒಂದಷ್ಟು ಜನ ಅದ್ರಲ್ಲಿ ನೆಗೆಟಿವ್ ಏನು ಅಂತಲೇ ನೋಡಬಹುದು. ಸೊ ಅಂತದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ. ಈಗ ನಿಮ್ಗೆ ಅದು ಅಭ್ಯಾಸ ಅಭ್ಯಾಸ ಆಗಿದೆ, ನಂಗೆ ಸ್ಟಾರ್ಟಿಂಗ್ ಇಂದಲೂ ಅಭ್ಯಾಸ ಆಗಿದೆ ಅದು. ಮತ್ತೆ ಚಿಕ್ಕನಿಂದಲೂ ಅಂತ ಕಾಮೆಂಟ್ ಗಳನ್ನು ಕೇಳಿ ಕೇಳಿ ಅದೇ ನಂಗೆ ಇನ್ಸ್ಪಿರೇಷನ್ ಈ ತರ ಕಾಂಟೆಂಟ್ ಮಾಡ್ಲಿಕ್ಕೆ. ಸೊ ಹಾಗೆ. ಮತ್ತೆ ಯಾಕೆ ಯಾವಾಗ್ಲೂ ಮಾಲಿನ್ಯಕ್ಕನ್ನೇ ಕರೆಯೋದು ನೀವು? ಮಾಲಿನ್ಯಕ್ಕೆ ಯಾರು ಅಲ್ಲ ಆಯ್ತು ನಮ್ಮ ಈಗ ಬೇರೆ ಯಾರಾದ್ರೂ ಹೆಸರು ತಗೊಂಡ್ರೆ, ಈಗ ನಿಮ್ದೆ ನವ್ಯ ಅಂತ ತಗೊಂಡ್ರೆ ನನ್ನ ರಿಲೇಟಿವ್ಸ್ ಏನು ಇವ್ಯಾಕ ನನ್ನದೇ, ನಾನು ಅವತ್ತು ಈ ತರ ಮಾಡಿದ್ದಕ್ಕೆ ಹಾಗೆ ಹೀಗೆ ಅಂತ ನಾನು ಅಮ್ಮನ ತಗೊಂಡು ತೊಂದ್ರೆ ಇಲ್ಲಲ್ಲ. ಅವಳ ಅಮ್ಮ ಮಗಳ ವಿಷಯ ಆಗಿರ್ಬೋದು. ಮತ್ತೆ ನನ್ನ ಫ್ಯಾಮಿಲಿ ಇಡೀ ಗೊತ್ತಾಯ್ತು, ನಾನು ಅಮ್ಮ ಇಬ್ರು ಜಗಳ ಮಾಡಿಕೊಂಡೇ ಇರ್ತಾಯ್ತಾ. ಸೊ ಮತ್ತೆ ನನ್ನ ಹತ್ರ ಯಾರಾದ್ರೂ ಏನಾದ್ರು ಕಮೆಂಟ್ ಮಾಡ್ಬೇಕಾದ್ರೆ ಕೂಡ ಸ್ವಲ್ಪ ಹಿಂದೆ ಮುಂದೆ ಆಲೋಚನೆ ಮಾಡ್ತಾರೆ, ನಾನು ಎದುರುಗಡೆ ಹೇಳ್ಬಿಡ್ತೇನೆ ಆಯ್ತಾ. ಸೊ ಮಾಲಿನ್ಯಕ್ಕ ಇಸ್ ದ ಬೆಸ್ಟ್ ಆಪ್ಷನ್. ಯಾರಿಗೂ ಕ್ವಶನ್ ಮಾಡುವಂತದಿಲ್ಲ ಅಥವಾ ಏನು ಕಮೆಂಟ್ಸ್ ಏನು ಬರಲ್ಲ ಅಂತ. ಇವಾಗ ತುಂಬಾ ಒಬ್ಸರ್ವೇಷನ್ ಬೇಕಾಗತ್ತೆ. ಇವಾಗ ಒಂದ್ ಕಡೆ ಹೋದಾಗ ನಿಮ್ಮ ರೀಲ್ಸ್ ನೋಡಿದವ್ರಿಗೆ ಗೊತ್ತಿರತ್ತೆ, ಯಾವ್ದಾದ್ರು ಒಂದು ರೀಲ್ ತಗೊಂಡಾಗ ತುಂಬಾ ಅದ್ರಲ್ಲಿ ನೀವು ಅನುಭವಿಸಿದ್ದು ಇರುತ್ತೆ ಅನ್ನೋದು ಗೊತ್ತಾಗತ್ತೆ. ಕೆಲವ್ರು ಹಾಕ್ತಾರೆ ಅನುಭವ ಆತರ ಎಲ್ಲ. ಕರೆಕ್ಟ್. ತುಂಬಾ ಇತ್ತೀಚೆಗೆ ನಾನೊಂದು ಡೆಲಿವರಿ ಅದೊಂದು ಮಾಡಿದ್ದೆ. ಇದು ಅಂದ್ರೆ ಇದು ಅದು ತುಂಬಾ ಪಾಪ ನೊಂದವರೆಲ್ಲ ನನಗೆ ತುಂಬಾ ಅಲ್ಲಿ ಕಾಮೆಂಟ್ ಮಾಡಿದ್ರೆ ಆಯ್ತಾ, ನನ್ಗೆ ಹೀಗಾಗಿತ್ತು, ಬಂದು ಡ್ರೆಸ್ ಕೇಳ್ತಾರೆ ಹಾಗೆ ಹೀಗೆ ಅಂತ. ಅದು ನಾರ್ಮಲ್ ಆಗಿರ್ಲಿ ಸೆಕ್ಷನ್ ಆಗಿರ್ಲಿ ಆಯ್ತಾ, ಅದನ್ನ ಟ್ಯಾಗ್ ಲೈನ್ ಆಗಿದೆ. ಸೊ ಈಗ ನಾನು ಅದು ನಾನೀಗ ಹೇಳಿದ್ರು ತಪ್ಪೇ ಅದು. ನಂದು ನಾರ್ಮಲ್ ಅಂತ ಹೇಳಿದ್ರು ಕೂಡ ನನಗೂ ತಲೆಯಲ್ಲಿ ಅದಿದೆ ಅಂತಲೇ ಅರ್ಥ ಅಲ್ವಾ. ನಾನೀಗ ಯಾಕೆ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ರೆ ಆ ರೀಲ್ಗೋಸ್ಕರ, ಆ ಕಾಮೆಂಟಿಗೋಸ್ಕರ ನಾನು ಆನ್ಸರ್ ಮಾಡ್ತಿರೋದು. ನಾನು ತುಂಬಾ ನನ್ನ ಕಸಿನ್ಸ್ ಇರ್ಬೋದು, ನನ್ನ ಫ್ರೆಂಡ್ಸ್ ಇರ್ಬೋದು, ನನ್ನ ಅಕ್ಕಪಕ್ಕದವರು ಇರ್ಬೋದು ಕೇಳಿದ್ದೇನೆ ಆಯ್ತಾ. ಇದು ಚಿಕ್ಕನಿಂದಲೂ ನನಗೆ ಒಂದು ಬುದ್ಧಿ ಒಂದಾಗಿಂದಲೂ ಇದು ಅವ್ರದ್ದು C-section ಅಂತೆ, ಸಿಸೇರಿಯನ್ ಅಂತೆ. ಮತ್ತೆ ಒಬ್ರು ಹೇಳಿದ್ದಾರೆ ಆಯ್ತಾ, ಕೊಯ್ದದಂತೆ ಅಂತ ಈ ತರ ಹೇಳಿದ್ದಾರೆ ಆಯ್ತಾ. ಅಂದ್ರೆ ಕೇಳಿದ್ದ, ನಾನೇ ಕೇಳಿದ್ದ, ನನ್ನ ಕಿವಿಯಾರೆ. ಸೊ ಅದು ನನಗೆ ಅದೆಲ್ಲ ಡೈಲಾಗ್ ನಿಮ್ ತಲೆಯಲ್ಲಿ ಹಂಗೆ ಫಿಕ್ಸ್ ಆಗಿದೆ, ರೀಲ್ ಮಾಡುವಾಗ ಬರುತ್ತೆ. ಇದು ಕೊಯ್ದದ್ದ ಅಂತ ಕೇಳಿದಾರೆ ಆಯ್ತಾ. ಅಂದ್ರೆ ಕೋಳಿ ಕೊಯ್ದದ್ದ ಅಂದ್ರೆ ಕೋಳಿಗೆ ಕೂಡ ಒಂದು ಜೀವ ಉಂಟು, ಅದ್ರನ್ನ ಈಗ ಪ್ರಾಣ ಹಿಂಸೆ ಮಾಡಿದ್ರು. ಈ ಒಂದು C-section ಡೆಲಿವರಿ ಅಂದ್ರೆ ಮಹಾ ಅಪರಾಧ, ಅವ್ರದ್ದೇ ಏನೋ ಫಾಲ್ಟ್ ಇದೆ. ಯಾಕೆ ಮಾಡ್ತಾರೆ, ಎಂಥ ಸನ್ನಿವೇಶದಲ್ಲಿ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಆಯ್ತಾ. ಆ ಒಬ್ಳು ಹುಡುಗಿ ಹೆಂಗಸು ಯಾವ ಪೇನ್ ಅಂತ ತಗೊಳ್ತಿದ್ದಾಳೆ ಅಂತ ಗೊತ್ತಿಲ್ಲ. ಈಗ ಎಷ್ಟೋ ಗಂಡಸ್ರ ಅರ್ಥ ಮಾಡಿಕೊಳ್ತಾರೆ ಆಯ್ತಾ, ನಾವ್ ಹೆಂಗಸ್ರ ಅರ್ಥ ಮಾಡಿಕೊಳ್ತಿಲ್ಲ. ಇಟ್ಸ್ ಕಾಮನ್ ಅಂತ ಹೇಳ್ತಾರೆ. ನೀನ್ ಒಬ್ಳಲ್ವಲ್ಲ ಹೆತ್ತಿದ್ದು, ಎಲ್ಲರೂ ಹೆತ್ತಿದ್ರಲ್ಲ, ಅವತ್ತಿಂದಲೂ ಇದೇ ಆಗ್ತಾ ಇರೋದಲ್ವಾ ಅಂತ ಹೇಳ್ತಾರೆ. ಸೊ
ಎಲ್ಲ ನಾರ್ಮಲ್ ಅಲ್ಲ, ಎಲ್ಲ ನ್ಯಾಚುರಲ್ ಅಲ್ಲ. ಅಂದ್ರೆ ಒಬ್ರೊಬ್ರಿಗೆ ಒಂದೊಂದು ಕಷ್ಟ ಇರುತ್ತೆ. ಸೊ ನಾವ್ ಎಂಪಥೆಟಿಕಲ್ ಆಗಿ ಥಿಂಕ್ ಮಾಡ್ಬೇಕು. ಹೌದು. ಅವ್ರ ಶೂ ನಾವು ಹಾಕಿದಾಗಲೇ ಹೌದು. ಗೊತ್ತಾಗೋದು ಅದು ಯಾವ ತರ ನೋವಿರುತ್ತೆ ನಿಜ, ಅಂತ. ಹೌದು. ಇದು ಇನ್ನೊಂದು, ನೀವು ಒಂದು ರೀಲ್ ಏನ್ ಮಾಡ್ತೀರ ಅದ್ರಲ್ಲೊಂದು ಸೋಷಿಯಲ್ ಮೆಸೇಜ್ ಕೂಡ ಇರುತ್ತೆ. ಹ್ಮ್. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳ ಪರವಾಗಿಯೇ ಸಾಕಷ್ಟು ಹ್ಮ್. ರೀಲ್ ಮೂಲಕ ಧ್ವನಿ ಎತ್ತುವಂತ ಕೆಲಸ ಮಾಡ್ತಾರೆ. ಒಂದು ರೀಲ್ ನಾನು ಹೇಳ್ತೀನಿ. ಇದು ಮಗಳು ಮನೇಲಿ ಅಮ್ಮನ ಮನೇಲಿ ಬಂದಾಗ ಜನ ಯಾವ ರೀತಿ ಮಾತಾಡ್ತಾರೆ, ಮಗಳು ಮೂಲೆ ಉಲ್ಲಲ್ಲ ಪೋತು ಜಲ, ಹಾ, ಹಾ, ಹಾ. ಒಂದ್ 10 ದಿನಕ್ಕೆ ಬಂದ್ರು ಸಹ ಹೌದು. ಬಂದಿಲ್ಲ ಅಂದ್ರೆ ಅದಕ್ಕೊಂಥರ ಅದಕ್ಕೊಂದು. ರಿಪ್ಲೈ. ಹ್ಮ್. ಸೊ ಎಲ್ಲವನ್ನ ನೀವು ಅನುಭವಿಸಿ ಎಕ್ಸ್ಪೀರಿಯನ್ಸ್ ಮಾಡಿದನ್ನೇ ಒಂದಷ್ಟು ನೀವು ರೀಲ್ ರೂಪದಲ್ಲಿ ತರ್ತಾರೆ. ಸೊ ಜನ ಯಾವ ರೀತಿ ನಿಮ್ಗೆ ಇನ್ಬಾಕ್ಸ್ ಮಾಡ್ತಾರೆ ಕೆಲವೊಂದ್ ಸಂದರ್ಭದಲ್ಲಿ ಅವ್ರ ಪರವಾಗಿ ಧ್ವನಿ ಎತ್ತಿದಂಗ ಅವ್ರಿಗೆ ಫೀಲ್ ಆಗುತ್ತೆ ಅಲ್ವಾ? ಫೀಲ್ ಮಾಡ್ತಾರೆ. ಅಂದ್ರೆ ಈಗ ನಾನು ಹೇಳಿದ್ನಲ್ವಾ ಇದು ಡೆಲಿವರಿದು, ಅದೇ ತರ ಈಗ ನಾನೊಬ್ಳೆ ಮಗಳಾಯ್ತು, ನನ್ನ ಅಪ್ಪ ಅಮ್ಮ ಯಾವಾಗ್ಲೂ ಬಯಸ್ತಾರೆ ನೀನ್ ಹೆಚ್ಚಿನ ದಿವಸ ಇಲ್ಲೇ ಇರು ಅಂತ ಬಯಸ್ತಾರೆ. ಸೊ ನಾನು ಹೇಳಿದ್ನಲ್ವಾ ನಂದು ಲಾಸ್ಟ್ ಇಯರ್ ಸ್ವಲ್ಪ ನಂದು ಮೆಡಿಕಲ್ ಇಶ್ಯೂಸ್ ಎಲ್ಲ ಆಯ್ತು ಅಂತ. ಸೊ ನಾನು ಕಾರಣಾಂತರಗಳಿಂದ ನಾನು ಅನಿವಾರ್ಯವಾಗಿ ಅಲ್ಲಿರ್ಬೇಕಾಯ್ತು. ಆಗ ಇಲ್ವಾ ಅಮ್ಮನೇ ಹೇಳಿದ್ರು ಒಂದ್ಸಲ, ಅಂದ್ರೆ ಅಮ್ಮ ಹೇಳಿದ್ ಹೇಗಂತ ಹೇಳಿದ್ರೆ, ಇದು ಬೇರೆಲ್ಲ ಏನ್ ಅನ್ಕೊಳ್ತಾರ ಏನೋ ಅಲ್ವಾ, ನೀನ್ ಇಲ್ಲೇ ಇದ್ದೀಯಲ್ವಾ ಅಂತ. ನನ್ನ ಅಮ್ಮ ಕೂಡ ಇಲ್ವಾ, ಇದು ರಿಲೇಷನ್ ಅಲ್ಲಿ ಮದುವೆ ಆಗಿದ್ದು. Okay. ಸೊ ನನ್ನ ಅಜ್ಜನಿಗೆ ಸೋದರ ಅಳಿ ಆತರ ನನ್ನ ಅಪ್ಪ. ಅಂದ್ರೆ ಅಪ್ಪನೂರು ಮಡಿಕೇರಿ ಆದ್ರೂ ಕೂಡ ಅವರು ನಮ್ಮ ಅಮ್ಮನ ಊರಲ್ಲಿ ಮನೆ ಮಾಡಿರೋದು. ಸೊ ಅದು ಟೆಕ್ನಿಕಲಿ ಕರೆಕ್ಟ್ ಆಗ್ತದೆ, ಯಾಕಂತ ಹೇಳಿದ್ರೆ ನಾವು ಅಳಿಯ ಕಟ್ಟು ಹೌದಲ್ಲ. ಸೊ ಬಟ್ ಇದು ಜನ ಇದು ಮಾತಾಡ್ಬೇಕು ಅಂತಿದ್ರೆ ಅದು ಅಳಿಯ ಕಟ್ಟು ಮಕ್ಕಳ ಮನೆ ಅಂತ ನೋಡುದಿಲ್ಲ, ಕಮೆಂಟ್ ಮಾಡೇ ಮಾಡ್ತಾರೆ. ಸೊ ಅಮ್ಮ ಏನ್ ಹೇಳಿದ್ರೆ, ನಾನು ಕೂಡ ಹೀಗೆ ಇದ್ದೆ ಅಲ್ವಾ ಅಮ್ಮನ ಮನೆಯಲ್ಲಿ. ಅವ್ರದ್ದು ಬೇರೆ ಸನ್ನಿವೇಶ, ಅವ್ರ ಅಪ್ಪ ಅಲ್ಲಿದ್ರು, ಇದು ಎಲ್ಲೋ ಕಾರ್ಗಿಲ್ ಅಲ್ಲಿ ಅಲ್ಲಿ ಇಲ್ಲೆಲ್ಲ ಇದ್ರು, ಹಾಗೆ ಅಮ್ಮ ಅಲ್ಲಿದ್ರು. ನೀನು ಕೂಡ ಅಮ್ಮ ನಾನೀಗ ಇರೋದು ಇದಕ್ಕೆ ಅಲ್ವಾ, ನಂಗೆ ಹುಷಾರಿಲ್ಲ ಅಂತಲ್ವಾ, ಅಲ್ಲ ನಂಗೆ ಅರ್ಥ ಆಗ್ತದೆ. ಮತ್ತೆ ಇದು 4 ಜನ ಏನ್ ಹೇಳ್ತಾರೆ, 4 ಜನ ಏನ್ ಹೇಳ್ತಾರೆ ಅಂತ ನೋಡಿ. ಒಬ್ಳು ತಾಯಿಗೆ ಒಬ್ಳೇ ಮಗಳಿರ್ತಾರೆ, ತುಂಬಾ ಪ್ರೀತಿನ ಸಾಕಿರ್ತಾರೆ, ಅವಳ ಮನೆಗೆ ಬಂದ ಖುಷಿ ಪಡ್ತಾರೆ. ಆದ್ರೂ ಕೂಡ ಸಮಾಜ ಯಾವ ತರ ಒಂದು ಕಲ್ಪನೆ ಬಿದ್ದಿದೆ ಅಂತ ಹೇಳಿದ್ರೆ ಅವಳು ಕೂಡ ಆಲೋಚನೆ ಮಾಡ್ತಾರೆ ನೋಡಿ. ಅಂತೆಲ್ಲ ವಿಷಯಗಳು ನಂಗಿಲ್ವಾ ತುಂಬಾ ಹರ್ಟ್ ಆಯ್ತು. ಅಂದ್ರೆ ನಾವ್ ಯಾಕೆ ಬದಲಾಗ್ಬಾರ್ದು, ನಾವ್ ಇನ್ನೊಂದು ಬೇರೆಯವ್ರನ್ನ ಹೇಳ್ತೀವಿ ಬದಲಾಗಿ ಅಂತ, ನಮ್ಮನೇಲಿ ಯಾಕೆ ಸ್ಟಾರ್ಟ್ ಆಗ್ಬಾರ್ದು ಅಂತ. ಇವಾಗ ಕೆಲವೊಂದು ಫಂಕ್ಷನ್ ಗೆಲ್ಲ ಹೋಗುವಾಗ ಜನ ಯಾವ ತರ ನಿಮ್ಗೆ ರಿಯಾಕ್ಟ್ ಮಾಡ್ತಾರೆ? ಯಾಕಂದ್ರೆ ಇವಾಗ ನೀವು ಗುರುತಿಸ್ಕೊಂಡದಕ್ಕಿಂತ ಹಿಂದಿನ ಸಿಚುವೇಶನ್ ಹೇಗಿತ್ತು ಅನ್ನೋದು ನಿಮಗೆ ಗೊತ್ತಿದೆ. ಇವಾಗ ಹೇಗೆ ನಿಮ್ ಹತ್ರ ಬರ್ತಾರೆ ಜನ, ಅದೆಲ್ಲವೂ ಈಗ ಒಂಥರ ಅಕ್ಷತಾ ಈಗ ಸೆಲೆಬ್ರಿಟಿ ತರ ಆಗಿ ಹೋಗಿದ್ದಾರೆ. ಸೊ ಹೆಂಗೆಲ್ಲ ಬದಲಾಗಿದೆ ಸಿಚುವೇಶನ್, ನಿಮ್ಗೆ ಅದನ್ನೆಲ್ಲ ನೋಡೋಕ್ ಒಂಥರ ಕಾಮಿಡಿ ಅನ್ಸಲ್ವಾ? ಅವತ್ತೆಲ್ಲ ಇವ್ರು ಹಿಂಗ್ ಮಾಡ್ತಾ ಇದ್ರು, ಇವಾಗ ಹೀಗ್ ಮಾಡ್ತಿದ್ರಿ. ಎಟ್ ದ ಸೇಮ್ ಟೈಮ್ ಟ್ರಾಜಿಡಿ ಅಂತ ಅನಿಸ್ತಾಯ್ತಾ. ಇದು ತುಂಬಾ ಜನ ನಂಗೆ ಅಲ್ವಾ ಪ್ರೀತಿ ಕೊಟ್ಟದ್ದು ಪರಿಚಯ ಇಲ್ಲದವರು, ಆಯ್ತಾ. ನೀವು ಕೂಡ ನಂಗೆ ಪರಿಚಯ ಇರ್ಲಿಲ್ಲ. ತುಂಬಾ ಅಂದ್ರೆ ಅವ್ರದ್ದು ಪ್ರೀತಿ ಯಾವ ತರ ಇದೆ ಅಂತ ಹೇಳಿದ್ರೆ, ನಂಗೆ ನಾನು ಅರ್ಹಳ, ನಾನು ಪ್ರತಿ ಸಲ ಯಾರು ಕೇಳಿದ್ರು ಇದನ್ನ ಹೇಳ್ತಾನೆ ಇರ್ತೇನೆ ಇದೊಂದು ಸೆಂಟೆನ್ಸ್. ನಂಗೆ ಅಷ್ಟು ಓವರ್ವೆಲ್ಮ್ ಆಗ್ತೇನೆ ಆಯ್ತಾ ನಾನು. ಅಂದ್ರೆ ಅವ್ರು ಬಂದ್ ಮಾತಾಡಿಸಿದ್ರು ನಾನು ಹೀಗಾಗ್ತೇನೆ ಆಯ್ತಾ. ನನ್ನ ಹಸ್ಬೆಂಡ್ ಹೇಳ್ತಾರೆ, ಅವ್ರು ಬಂದ್ ಮಾತಾಡಿಸಿದ್ರು ನೀನ್ ಮಾತಾಡಿ, ಯಾಕೆ ಮಾತಾಡಿಸ್ತೀನಿ, ನಂಗೆ ಸ್ಟಕ್ ಆಗ್ತದೆ, ಫುಲ್ ದಿಗ್ಭ್ರಮೆ ಅಂತ ಹೇಳ್ತಾರೆ, ಹಾಗೆ ಆಗ್ತದೆ ಆಯ್ತಾ. ಅಷ್ಟು ಇದಾಗ್ತದೆ. ಅದೇ ಗೊತ್ತಿದ್ದವರೆಲ್ಲ ಇಲ್ಲಲ್ಲ, ನಿನ್ನ ನೋಡ್ತಿದ್ದಾನೆ ಫೋನ್ ಅಲ್ಲಿ, ಅವ್ರಿಗೊಂದು ರೀಲ್ ಮಾಡಲ್ವಾ? ಅಯ್ಯೋ ನನ್ನ ನೋಡಿ ನಾನು ಎಂತ ಮಾಡಿದೆ, ನಾನು ನಿಮಗೆ ಇಷ್ಟ ಆಯ್ತಾ, ಇಷ್ಟ ಆಗ್ಲಿಲ್ವಾ, ನನ್ ಬಳಸಿದ ಭಾಷೆ ಇಷ್ಟ ಆಗಿದ್ಯಾ ಅದನ್ನ ಹೇಳಿ. ನಿನ್ನ ನೋಡ್ತಿದ್ದೇನೆ, ಒಂದು ಮುಖ ಒಂದು ಇದು ಮಾಡಿ ಹೇಳ್ತಾರೆ. ಅವಾಗ ನಾನು ಮಾಡಿದ್ ಚೆನ್ನಾಗಿದ್ಯಾ ಅಥವಾ ಅಷ್ಟು ಖರಾಬ್ ಆಗಿದೆ. ಈಗ ನನ್ನ ಹಸ್ಬೆಂಡ್, ನನ್ನ ಅಮ್ಮ ಅಪ್ಪ ಎಲ್ಲ, ನನ್ನ ಅಪ್ಪ ಹೇಳ್ತಾರೆ, ಈಗ ನೀನ್ ಸ್ವಲ್ಪ ಚೇಂಜ್ ಮಾಡು, ಅದನ್ನೇ ಯಾಕೆ ತಗೊಂಡು ಹೋಗ್ತಿದ್ಯಾ. ಬಟ್ ಐ ಆಮ್ ಗುಡ್, ನಾನು ಅದರಲ್ಲೇ ಗುಡ್ ಆಗಿರೋದಲ್ವಾ. ಸೊ ನಂಗೆ ಅದೇನು ಕರೆಕ್ಟ್ ಆಗಿದೆ ಅದೇ ಮಾಡಿದೆ. ಬಟ್ ಅಪ್ಪ ಅವ್ರದ್ದು ಒಪಿನಿಯನ್ ಹೇಳ್ತಿದ್ದಾರೆ, ಅದನ್ನ ನಾನು ಆಕ್ಸೆಪ್ಟ್ ಮಾಡ್ಕೊಳ್ಬೇಕು. ಬಟ್ ಆತರ ಹೇಳುದಿಲ್ಲ. ಬಂತು ನಿಂದು ಮೊನ್ನೆ ಬಾರಿ ಬರ್ತಾ ಉಂಟು ನಿಂದು. ಅದ್ ಯಾರು ಗೊತ್ತಾ ಹೇಳುದು, ಸೋ ಕಾಲ್ಡ್ ಎಜುಕೇಟೆಡ್ ಪೀಪಲ್ ಎಲ್ಲ ಅವರ ಎಕ್ಸ್ಪ್ರೆಷನ್ ಅಲ್ಲೇ ಗೊತ್ತಾಗುತ್ತೆ ಆಯ್ತಾ. ಇದು ನಂಗೆ ಅನಿಸ್ತದೆ, ನೀವು ಜಸ್ಟ್ ಬೇರೆ ಏನಾದ್ರು ಮಾತಾಡಿ ಪರವಾಗಿಲ್ಲ, ನಾನು ಕೇಳ್ಕೊಳ್ತೇನೆ, ಇದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ನಂಗೆ ಅನ್ಸುತ್ತೆ ಆಯ್ತಾ. ಬಟ್ ಟ್ರೀಟ್ಮೆಂಟ್ ತುಂಬಾ ಚೇಂಜ್ ಆಗಿದೆ, ನಿಜ ಹೇಳ್ತೇನೆ. ಅಂದ್ರೆ ನೀವು ಕೇಳಿದ್ರೆ ಮೊದ್ಲಿನ ಇದಕ್ಕೂ ಕೆಲವರು ಮೊದ್ಲು ಮಾತಾಡ್ತಿರ್ಲಿಲ್ಲ, ಈಗ ಕರ್ದು ಮಾತಾಡ್ತಾರೆ, ಗೊತ್ತುಂಟು ಹಾಗೆ ಹೀಗೆ ಅಂತ.
ಅಕ್ಷತ ಬಲ ಬಲ ಒಂದ್ ಸೆಲ್ಫಿ ಎಲ್ಲ ಸ್ಟಾರ್ಟ್ ಆಗಿದೆ ಆಯ್ತಾ. ಮತ್ತೆ ಮೊದ್ಲೆಂತ ಗೊತ್ತು, ನಾನು ಯಾವ ತರ ಮನುಷ್ಯ ಅಂದ್ರೆ ಇದು ಎಲ್ರನ್ನ ಕರ್ಕೊಂಡು ಗ್ರೂಪ್ ಸೆಲ್ಫಿ ತೆಗಿಯೋದು ಆ ತರ ಈ ತರ ಆಯ್ತಾ. ತುಂಬಾ ನಂದು ತುಂಬಾ ಹತ್ತಿರದ ರಿಲೇಟಿವ್ಸ್, ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆ ತರ ಅವರೆಲ್ಲ ಇಲ್ವಾ ಇದು ಸೆಲ್ಫಿ ತಗೊಳ್ಬೇಕಾದ್ರೆ ನಾನಿಲ್ಲ ಅಂದ್ರೆ ನನ್ಗೆ ಬಿಡ್ತಿದ್ರು ಆಯ್ತಾ. ನಾನ್ ಬಂದವ್ರದ್ದು ಕೇಳ್ತಿದ್ದೆ ಆಯ್ತಾ. ಇದು ಈಗ ನಾನು ಹೇಳ್ತಿದ್ದೇನಲ್ಲ, ಇದು ನಾನು ಕೇಳಿದವರಿಗೂ ಆಗ್ತಿರ್ಬೋದು, ಅವರಿಗೆ ಹೇಳ್ತಿದ್ದೇನೆ ನನ್ನನ್ನು ಯಾಕೆ ಸೇರಿಸ್ಕೊಳ್ಳಿಲ್ಲ ಸೆಲ್ಫಿಗೆ. ಹಾಗೆ ನಾನು ಎಷ್ಟು ಸಲ ಕಣ್ಣ ನೀರು ತುಂಬಿಕೊಂಡೆ ಕೇಳಿದ್ದೇನೆ ಆಯ್ತಾ. ನಂಗೆ ಆ ತರ ಆಯ್ತಾ ಒಂದು ಇನ್ಕ್ಲೂಡ್ ಮಾಡ್ಬೇಕಾದ್ರೆ ನಾನು ಅವ್ರನ್ನ ಇಲ್ಲಿ ಇಟ್ಟಿರ್ತೇನೆ ಆಯ್ತಾ. ಸೊ ಆ ಟೈಮಲ್ಲಿ ನಾನು ಇನ್ಕ್ಲೂಡೇ ಮಾಡಿರ್ಲಿಲ್ಲ. ಬಟ್ ಈಗ ಹಾಗಲ್ಲ, ಬರ್ಬೇಕು ಹಾಗೆ. ಬಟ್ ನಂಗೆ ಅದು ಹೋಗ್ಲಿಕ್ಕೆ ಮನ್ಸಾಗುದಿಲ್ಲ. ಅಂದ್ರೆ ಅವತ್ತು ಮಾಡಿದ ಗಾಯ ಹಾಗೆ ಅಂದ್ರೆ ಇದು ಚಿಕ್ಕ ವಿಷಯ ಅಂತ ಎಲ್ರು ಅನಿಸ್ಬೋದು, ಬಟ್ ನಾನು ಅವ್ರಿಗೆ ಪ್ರೀತಿ ಹಾಕೊಟ್ಟಿರ್ತೀನಲ್ವಾ. ಸೊ ಮತ್ತೆ ಕೆಲವರು ಹೇಳ್ತಾರೆ ಆಯ್ತಾ, ಫಾರ್ ಎಕ್ಸಾಂಪಲ್ ನನ್ನ ಹಸ್ಬೆಂಡ್ ಹೇಳ್ತಾರೆ ಇದು ಸ್ಟೇಟಸ್ ಹಾಕುದು, ಸ್ಟೋರಿ ಹಾಕುದಿಲ್ಲ ಉಂಟಲ್ಲ, ಅದ್ರಲ್ಲಿ ಪ್ರೀತಿ ಅಳಿಬಾರ್ದು ಅಂತ. ಬಟ್ ನಾನು ಹಾಗೆ, ನಾನು ನಿಜವಾಗ್ಲೂ ಯಾರನ್ನ ಅಡ್ಮೈರ್ ಮಾಡ್ತೇನೆ, ನಿಜವಾಗ್ಲೂ ನಾನು ಯಾರಿಗೆ ಪ್ರೀತಿ ತೋರಿಸ್ತೇನೆ ಅವ್ರದ್ದು ಸ್ಟೇಟಸ್ ಸ್ಟೋರಿ ಹಾಕ್ತೇನೆ. ಎಲ್ರಿಗೂ ಅನ್ಸ್ಬೋದು ಸೋಷಿಯಲ್ ಮೀಡಿಯಾದ ಬಗ್ಗೆ ಇವಳು ಯಾಕೆ ಇಷ್ಟು ಮಾತಾಡ್ತಿದ್ದಾರೆ ಅಂತ. ಬಟ್ ನಾವ್ ಏನಿದ್ದೀವಿ ಅದನ್ನ ತೋರಿಸ್ಬೇಕಲ್ವಾ. ಸೊ ತುಂಬಾ ಚೇಂಜಸ್ ಉಂಟು. ಇವಾಗ ಒಂದ್ ಕಡೆ ಒಂದ್ ಕಾಂಟೆಂಟ್ ಕ್ರಿಯೇಟ್ ಮಾಡಿದ್ಮೇಲೆ ಸೊ ಅದನ್ನ ಎಡಿಟ್ ಮಾಡೋದು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದೆಲ್ಲ ನೀವೇ ಮಾಡ್ತೀರಾ ಹೇಗೆ? ಏನು ಎಡಿಟಿಂಗ್ ಇಲ್ಲ. ಇದು ನಾ ಹೇಳಿದೆ, ನನ್ನ ಸೆಲ್ಫಿ ಸ್ಟಿಕ್ ಉಂಟು, ಒಂದು ಫೋನ್ ಉಂಟು, ಇಟ್ಕೊಳ್ತೇನೆ, ಅದ್ರಲ್ಲೇ ಮಾಡೋದು. ಜಸ್ಟ್ ಸೌಂಡ್, ನಂದು ಫೋನ್ ತುಂಬಾ ಹಳೇದಾಯ್ತೈತೆ ಈಗ ಇದು. ಸೊ ಸೌಂಡ್ ಸ್ವಲ್ಪ ಕರೆಕ್ಟ್ ಇಲ್ಲ, ಅದಕ್ಕೂ ಕಮೆಂಟ್ ಹೇಳ್ತಾರೆ ಪಾಪ ಕೆಲವರು, ಕೇಳುದಿಲ್ಲ ಮೇಡಮ್ ಸ್ವಲ್ಪ ಜೋರ್ ಮಾತಾಡಿ ಅಂತ. ಇನ್ನು ಸ್ವಲ್ಪ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿ ಅಪ್ಡೇಟ್ ಆಗಿ ನೆಕ್ಸ್ಟ್ ಚಂದ ಮಾಡ್ತೇನೆ ಆಯ್ತಾ. ಅಕ್ಷತಾ, ಮಾತನ್ನ ಕಂಟಿನ್ಯೂ ಮಾಡೋಣ. ನಿಮ್ಮ ಊಟದ ರುಚಿಯನ್ನ ಹೆಚ್ಚಿಸಕ್ಕೆ ನಿಮ್ಗೆ ಯಾರೊಬ್ರು ಕೊಟ್ಟು ಕಳಿಸಿದ್ದಾರೆ ಇದು ಕಡ್ಡಿಯಾ ಕಿಚನ್ಸ್ ನವರು ಹೋಮ್ ಮೇಡ್ ಉಪ್ಪಿನಕಾಯಿ ರೆಡಿ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಫ್ಲೇವರ್ಸ್ ಅಲ್ಲಿ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ ಇವರು ಹೋಮ್ ಮೇಡ್ ಯಾವುದೇ ಪ್ರಿಸರ್ವೇಟಿವ್ ಬಳಕೆ ಮಾಡದೆ ಸಾಂಪ್ರದಾಯಿಕ ಟ್ರೆಡಿಷನಲ್ ಆಗಿ ಪ್ರಿಪೇರ್ ಮಾಡ್ತಾರೆ. ಸೊ ಅವರು ನಿಮ್ಗೋಸ್ಕರ ಪ್ರೀತಿಯಿಂದ ಇದನ್ನ ಕೊಟ್ಟು ಕಳಿಸಿದ್ದಾರೆ. ನಿಮ್ಗೂ ಕೂಡ ಕಡ್ಡಿಯಾ ಕಿಚನ್ಸ್ ಉಪ್ಪಿನಕಾಯಿ ಸವಿಬೇಕು ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಬರುತ್ತೆ. ಹಾಗೆ ಅವರ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ಕೂಡ ನೀವು ಹೋಗಿ ಚೆಕ್ ಮಾಡಬಹುದು. ಥ್ಯಾಂಕ್ ಯು ಸ್ಮಿತಾ ಮ್ಯಾಮ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಒಂದು ಮಾತು, ಸೋಷಿಯಲ್ ಮೀಡಿಯಾ ಯಾರಲ್ಲಿ ದರೋಡೆ, ಕೊಲೆ, ಅತ್ಯಾಚಾರ ಅಂತ ಅದೆಲ್ಲ ಆಗ್ತಾ ಇದೆ. ಅಂತವರಿಗೆ ಹೋಗಿ ಇವ್ರಿಗೆ ಎಂತ ಸಹ ಮಾಡ್ಲಿಕ್ಕೆ ಆಗುದಿಲ್ಲ ಆಯ್ತಾ. ನನ್ನ ಖುಷಿಗೆ ನಾನು ಯಾರಿಗೂ ಹರ್ಟ್ ಮಾಡಿದೆ, ನನ್ನ ಅಕೌಂಟ್ ಅಲ್ಲಿ ನಾನು ಹಾಕುದು, ಅವ್ರಿಗೆ ಇಷ್ಟೆಲ್ಲ ನಾನು ಫಾಲೋ ಮಾಡಿ